ವಕೀಲರಾಗಿರುವಂಥ ಸುನಿಲ್ ಕುಮಾರ್ ಅವರ ಹತ್ರ ಕೂಡ ಮಾತಾಡಿದ್ವಿ. ಈ ಕೇಸ್ನಲ್ಲಿ ರವಿ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ. ಇಡೀ ರಾತ್ರಿ MLC CT ರವಿ ಅವರಿಗೆ ಊಟ ಕೊಟ್ಟಿಲ್ಲ ಅಂತೇಳಿ ನಿಜವಾಗ್ಲೂ ಇದನ್ನು ಸ್ವಲ್ಪ ಜಾಸ್ತಿ ಎಳೆದು ಬಿಟ್ರ. ಜಡ್ಜ್ ಮುಂದೆ ಪ್ರಬಲ ವಾದ ಮಂಡಿಸಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಸೆಷನ್ ನಡೀತಾ ಇತ್ತು. ಜಡ್ಜ್ ಏನಿರ್ತಾರೆ ಅಂದರೆ ಜಡ್ಜ್ ಆಗಿರ್ತಾರೆ, ಸಭಾಪತಿಗಳು ಜಡ್ಜ್ ಆಗಿರ್ತಾರೆ. ನೀವು ಯಾರು ಕೂಡ ಬಂದು ತಪ್ಪು ಮಾಡ್ದೆ ಅಂತೇಳಿ ಒಳಗೆ ಬರೋಂಗಿಲ್ಲ, ಅವರ ಪರ್ಮಿಷನ್ನಲ್ಲೇ ಬರಬೇಕಾಗತ್ತೆ. ಜಡ್ಜ್ ಮುಂದೆ ಪ್ರಬಲ ವಾದ ಮಂಡಿಸಿದ್ದೇವೆ ಅಂತ ಹೇಳ್ತಾ ಇದ್ದಾರೆ CT ರವಿ ಪರ ವಕೀಲರು. 3 ಗಂಟೆಗೆ ಕಾಯ್ತಾ ಇದ್ದೀವಿ, ಈ ಕೇಸ್ನಲ್ಲಿ ರವಿ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ ಅಂತೇಳಿ. ಬಹುಶಃ ಜಾಮೀನು ಸಿಗತ್ತಾ, ಕಸ್ಟಡಿನ, ಯಾಕೆಂತಂದರೆ ಹೆಣ್ಣು ಮಕ್ಕಳ ವಿಚಾರವಾದಾಗ ಅದು ಭಾಳ ಸ್ಟ್ರಾಂಗ್ ಆಗಿರುತ್ತೆ. ಯಾವಾಗ ನಿರ್ಭಯ ಕೇಸ್ ಬಂತು ಅದಾದ ನಂತರ ಭಾಳ ಸ್ಟ್ರಾಂಗ್ ಆಗಿದೆ. ಕೆಲವು ಕಡೆ ಮಿಸ್ಯೂಸ್ ಕೂಡ ಆಗಿದೆ, ಅದನ್ನು ನೋಡಿದ್ದೀವಿ ನಾವು. ನೋಡಿ ಇಲ್ಲಿ ಕಾಂಗ್ರೆಸ್ ಈಗ BJP ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಹೋಗಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ಸೌಮ್ಯ ರೆಡ್ಡಿ ನೇತೃತ್ವದಲ್ಲಿ ಇದು ಮಲ್ಲೇಶ್ವರಂ. Karnataka are really angry. We don't want such ಓಕೆ. ಚಿಕ್ಕಮಗಳೂರಲ್ಲಿ ಲಾಠಿ ಚಾರ್ಜ್ ಆಗಿದೆ. ಚಿಕ್ಕಮಗಳೂರಲ್ಲಿ BJP ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಒಂದು ರೀತಿಯಲ್ಲಿ ಮಾರಾಮಾರಿ, ಎರಡು ಗುಂಪು ಮುಖಾಮುಖಿ ಆಗೋದು. ಯಾಕಂದರೆ ಇವರು ಕೂಡ ಆಜಾದ್ ಪಾರ್ಕ್ ಸಮೀಪ ನಡೀತಾ ಇದೆ ಗಲಾಟೆ. ನೋಡಿ ದೃಶ್ಯಾವಳಿ ನೋಡ್ಬೋದು ನೀವು. ಫೋನದಲ್ಲಿದ್ದಾರೆ. ಎಸ್ ಚೇತನ್, ಲೇಟೆಸ್ಟ್ ಅಪ್ಡೇಟ್ ಏನಲ್ಲಿಂದ? ಈಗಾಗಲೇ ಒಂದೆಡೆ ಚಿಕ್ಕಮಗಳೂರಿನಲ್ಲಿ CT ರವಿ ಬಂಧನ ಖಂಡಿಸಿ ಪ್ರತಿಭಟನೆ ಉಗ್ರ ಸ್ವರೂಪವನ್ನು ಕೂಡ ಪಡೆಯುತ್ತಾ ಇದೆ. ಬಂದ್ರೆ ಪ್ರತ್ಯೇಕವಾಗಿ ಒಂದ್ ಕಡೆ ಹನುಮಂತಪ್ಪ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದ್ರೆ, ಮತ್ತೊಂದು ತಂಡ
ಆಜಾದ್ ಪಾರ್ಕ್ನಲ್ಲಿ ಮಾಡುವಂಥದ್ದು ಮತ್ತೆ ಕೆಲವರು ಏನು ಟೈರ್ಗಳಿಗೆ ಬೆಂಕಿ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಈಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ. ಈಗಾಗಲೇ ಒಂದು ಹಂತದಲ್ಲಿ ಆಜಾದ್ ಪಾರ್ಕ್ನಲ್ಲಿ ಏನೋ ಒಂದು ಬಿಜೆಪಿ ಪ್ರತಿಭಟನೆ ಆಗಮಿಸಿದ ಸಂದರ್ಭದಲ್ಲಿ ಅಲ್ಲೂ ಕೂಡ ಕಾಂಗ್ರೆಸ್ ಪ್ರತಿಭಟನೆ ಕೂಡ ನಡೀತಿತ್ತು. ಆ ಸಂದರ್ಭದಲ್ಲಿ ಎರಡೂ ಗುಂಪುಗಳು ಅಂದ್ರೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡೂ ಕೂಡ ಮುಖಾಮುಖಿಯಾಗಿ ಕೆಲ ಕಾಲ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ಅಂದ್ರೆ ಕೈ ಮಿಲಾಯಿಸಿದ್ರು ಮತ್ತೆ ತಳ್ಳಾಟ ನೂಕಾಟ ಕೂಡ ಆಯಿತು. ತಕ್ಷಣವೇ ಪೊಲೀಸರು ಬಂದು ಏನು ಬಿಜೆಪಿ ಕಾರ್ಯಕರ್ತರನ್ನ ಬಂಧಿಸುವಲ್ಲಿ ಕೂಡ ಯಶಸ್ವಿಯಾದ್ರು ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅಲ್ಲಿಂದ ಕಳಿಸಿದ್ರು. ಅದಾದ ನಂತರ ಕಾಂಗ್ರೆಸ್ ಕಾರ್ಯಕರ್ತರು ತೆರಳೋ ಸಂದರ್ಭದಲ್ಲಿ ಮತ್ತೊಂದು ಗುಂಪು ಬಿಜೆಪಿ ಗುಂಪು ಆಗೋ ಸಂದರ್ಭದಲ್ಲಿ ಸಾಕಷ್ಟು ಒಂದು ವಾತಾವರಣ ಸಾಕಷ್ಟು ಪೊಲೀಸರ ಕೈ ಕೂಡ ತಪ್ಪು. ಆ ಸಂದರ್ಭದಲ್ಲಿ ಕೂಡ ಲಾಠಿ ಬೀಸುವಂತ ಕೆಲಸ ಕೂಡ ಈಗ ಪೊಲೀಸರು ಮುಂದಾಗಿದ್ದಾರೆ. ಇಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗ್ತಿದ್ದಂತೆ ಏನು ಹನುಮಂತಪ್ಪ ಸರ್ಕಲ್ನಲ್ಲಿ ಏನು ಪ್ರತಿಭಟನೆ ಮಾಡ್ತಿದ್ರು ಅವ್ರನ್ನೂ ಕೂಡ ಈಗ ಸದ್ಯಕ್ಕೆ ಬಂಧನ ಮಾಡಿರುವಂತದ್ದು ಜಯಪ್ರಕಾಶ್. ಥ್ಯಾಂಕ್ ಯು. ನಿಮ್ಮೆಲ್ಲ ಅಪ್ಡೇಟ್ಸ್ಗೆ ಈಗ ಒಂದು ಬ್ರೇಕ್ ಆದ್ರೆ ಜಾಮೀನು ಆದೇಶ ಕಾಯ್ದಿರಿಸಿದ್ದಾರೆ ಕೋರ್ಟ್ 31ನೇ ತಾರೀಕಿಗೆ 3 ಗಂಟೆಗೆ 3 ಗಂಟೆಗೆ ಡಿಸೈಡ್ ಆಗತ್ತೆ ಏನು ಅಂತ. ಮಧ್ಯಾಹ್ನ 3 ಗಂಟೆಗೆ ಕಾಯ್ದಿರಿಸಿದ ಕೋರ್ಟ್, ಜಾಮೀನು ಆದೇಶ ಕಾಯ್ದಿರಿಸಿದ ಕೋರ್ಟ್. ಬಹುಶಃ ನನ್ನ ಪ್ರಕಾರ ಕೇಳೋಣ ನಮ್ಮ ರಿಪೋರ್ಟರ್ಗಳ ಮೂಲಕ, ಯಾಕಂದರೆ ಹೆಣ್ಣು ಮಗಳ ವಿಚಾರ ಆಗಿರೋದ್ರಿಂದ ಕೋರ್ಟ್ ಯಾವ ರೀತಿ ಕೆಲಸ ಮಾಡುತ್ತೆ ಗೊತ್ತಿಲ್ಲ. ಅಂದರೆ ಗೊತ್ತಿದೆ, ಅಂದರೆ ಅದರ ಬಗ್ಗೆ ನಿಖರವಾಗಿ ಹೇಳಬೇಕು. ಅಂದರೆ ಉಳಿದೋದಕ್ಕೆ ಜಾಮೀನು ಸಿಕ್ಬಿಡುತ್ತೆ ಅಂತ ಹೇಳ್ತೀವಲ್ವಾ, ಇದು ಹಂಗಲ್ಲ ಅಂತ. ಇದು ಒಂದು ರೀತಿಯಲ್ಲಿ ಲೈಂಗಿಕ ಕಿರುಕುಳ ಥರನೇ ಕೇಸ್ ಬರುತ್ತೆ. ಇದು ಜಾಮೀನು ಆದೇಶ ಕಾಯ್ದಿರಿಸಿದ ಕೋರ್ಟ್ ಮಧ್ಯಾಹ್ನ 3ಕ್ಕೆ ಜಾಮೀನು ಆದೇಶ ಪ್ರಕಟ. ಈಗ ಹೆಣ್ಣು ಮಕ್ಕಳ ಕೇಸ್ ಇದೆಯಲ್ಲ, ಭಾಳ ಸ್ಟ್ರಾಂಗ್ ಇದೆ. ಬಸವರಾಜ್ ನಮ್ಮೊಂದಿಗೆ ಬೆಳಗಾವಿ ಕೋರ್ಟ್ ಮುಂಭಾಗದಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಲೇಟೆಸ್ಟ್ ಅಪ್ಡೇಟ್ ಏನಿದೆ ಬಸವರಾಜ್? ಎಲ್ಲ ನಿಮಗೆ. ಜಯಪ್ರಕಾಶ್, ಈಗ ವಾದ ಪ್ರತಿವಾದವನ್ನು ಕೋರ್ಟ್ ಸಂಪೂರ್ಣವಾಗಿ ಆಲೈಸಿದೆ. ಒಂದು ದೌರ್ಜನ್ಯ ಮತ್ತು ನಿಂದನೀಯವಾಗಿ ವಿಚಾರವಾಗಿ ಪೊಲೀಸ್ ಪರವಾಗಿ ವಕೀಲರು ಒಂದಷ್ಟು ವಾದವನ್ನು ಮಾಡಿದ್ದಾರೆ. ಇನ್ನು ರವಿ ಪಾಟೀಲ್ ಅವರು ಸಿಟಿ ರವಿ ಪರವಾಗಿ ವಿವರವಾದಂಥ ಒಂದಷ್ಟು ವಾದ ಪ್ರತಿವಾದವನ್ನು ಆಯಿತು. ಇಲ್ಲಿ ಪ್ರಮುಖವಾಗಿ ರವಿ ಅವರ ಪರವಾಗಿ ಏನು ವಕೀಲರೇನಿದ್ದಾರೆ, ಯಾವ ರೀತಿಯಾಗಿ ಪ್ರೊಸೀಜರ್ ಆಯಿತು, ಪ್ರಕರಣ ಹೇಗಾಯಿತು ಅನ್ನುವಂಥ ಸಂಪೂರ್ಣವಾದಂಥ ವಿವರವನ್ನು ಕೊಟ್ಟರು. ಮತ್ತದು ಬೇಲಬಲ್ ಕೇಸ್ ಆಗಿದ್ದರೂ ಕೂಡ ಇದನ್ನು ನೀವು ದೃಶ್ಯಾವಳಿಗಳು ನೋಡಬಹುದು. ಕೋರ್ಟ್ ಹಾಲ್ನಿಂದ ಈಗ ಬಂದಿರತಕ್ಕಂಥದ್ದು 3 ಗಂಟೆಗೆ ಒಂದು ಕೋರ್ಟ್ನ ಜಾಮೀನು ಅರ್ಜಿ ಕಾದಿರಿಸಿ ಈಗ ಹೋಗಿರ್ತಕ್ಕಂಥದ್ದು. ಈಗ ಪ್ರತಿಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಬಂದಿದ್ದಾರೆ. ಅವರು